ಆತ್ಮೀಯ ಸಾಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳ ಆತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ 6ನೇ ತಾರೀಕು 1ನೇ ತಿಂಗಳು 2026ನೇ ಇಸ್ವಾಗಿರ್ತಕ್ಕಂಥದ್ದು ಮಂಗಳವಾರ. ಇದು ವಿಶ್ವಾವಸನಾಮ ಸಂವತ್ಸರ, ದಕ್ಷಿಣಾಯಣ, ಹಿಮವಂತ ಋತು, ಪುಷ್ಯ ಬಹುಳ ತೃತೀಯ. ಇಲ್ಲಿ 11 ಗಂಟೆ 20 ನಿಮಿಷದವರೆಗೂ. ಅದಾದಮೇಲೆ ಜ್ಯೋತಿ ಬರೋದ್ರಿಂದ ಪ್ರಥಮ ಯಾಮ ಕಾಲದಲ್ಲಿ ಚಂದ್ರನ ಉದಯ ಕಾಲದಲ್ಲಿ ಚೌತಿ ಇರೋದರಿಂದ ಇದನ್ನು ಸಂಕಷ್ಟ ಚೌತಿ ಅಂತಾರೆ. ಅದೇ ರೀತಿಯಲ್ಲಿ ಆಶ್ಲೇಷ ನಕ್ಷತ್ರ ರಾತ್ರಿ 3 ಗಂಟೆ 50 ನಿಮಿಷದವರೆಗೂ ಇರ್ತದೆ. ಯೋಗ ಪ್ರೀತಿ ಯೋಗ ಇರ್ತದೆ, ಕರ್ಣ ಭದ್ರಕರ್ಣ ಇರ್ತದೆ. ಈ ದಿನ ಸಂಕಷ್ಟಹರ ಮಹಾಗಣಪತಿ ವ್ರತ ಆಗಿರ್ತದೆ. ಅದೇ ರೀತಿಯಲ್ಲಿ ಈ ದಿನ ಚಂದ್ರ ದರ್ಶನ ರಾತ್ರಿ 9 ಗಂಟೆ 15 ನಿಮಿಷಕ್ಕಾಗುತ್ತದೆ. ಯಾರು ವ್ರತ ಹಿಡಿದಿರ್ತಾರೆ ಅವರು 9 ಗಂಟೆ 15 ನಿಮಿಷಕ್ಕವರೆಗೂ ಕಾದಿದ್ದು ತೀರ್ಥ ಸೇವನೆ ಮಾಡಿ ಚಂದ್ರನಿಗೆ ನಮಸ್ಕರಿಸಿ ಆಮೇಲೆ ಉಪವಾಸವನ್ನು ಬಿಡಬಹುದು ಅಂತಕ್ಕಂಥ ಸಿದ್ಧಾಂತ ಇದೆ. ಅಲ್ಲಿಂದ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಯತ್ನ ಕಾರ್ಯದಲ್ಲಿ ವಿಘ್ನ, ಕುಟುಂಬದಲ್ಲಿ ಅಹಿತಕರ ವಾತಾವರಣ, ಹೈನುಗಾರಿಕೆ ರೈತರಿಗೆ ಶುಭ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಬಹಳ ಲಾಭಕರವಾದ ದಿನ ಆಗಿರ್ತದೆ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಧನಲಾಭ ಇರ್ತಕ್ಕಂಥದ್ದು, ಶುಭ ಕಾರ್ಯ ಯತ್ನ ಇರ್ತದೆ. ಇವತ್ತು ಈ ಪ್ಲಾಂಟೇಶನ್ ಮಾಲೀಕರಿಗೆ ಅಂದರೆ ಪ್ಲಾಂಟರ್ಸ್ ಅಂದ್ರೇನು, ಕಾಫಿ ಪ್ಲಾಂಟರ್ಸು, ಟೀ ಪ್ಲಾಂಟರ್ಸು, ರಬ್ಬರ್ ಪ್ಲಾಂಟರ್ಸ್ಗೆ ಒಳ್ಳೆಯ ಶುಭಕರವಾದ ದಿನ. ಈ ತೆಂಗಿನಕಾಯಿ ಪೂಜಾ ದ್ರವ್ಯ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಧಿಕವಾದ ಲಾಭ ಇರ್ತದೆ. ಸಂಕಷ್ಟಹರ ಮಹಾಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಕಾರ್ಯ ಸಾಧನೆಗಾಗಿ ತಿರುಗಾಟ, ಹಣಕಾಸಿನ ಒಳಹರಿವಿನಲ್ಲಿ ವ್ಯತ್ಯಯ. ಈ ದ್ರಾಕ್ಷಿ ಬೆಳೆಗಾರರಿಗೆ, ಹಿಪ್ಪು ನೇರಳೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೂವು ಹಣ್ಣು ಮಾರ್ತಕ್ಕಂಥವ್ರಿಗೆ, ತರಕಾರಿ ಮಾರ್ತಕ್ಕಂಥವ್ರಿಗೆ ಶುಭ ದಿನ. ಪರಮೇಶ್ವರನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಅಲ್ಪ ಪ್ರಗತಿ, ಪ್ರಯಾಣದಲ್ಲಿ ತೊಂದರೆ. ಅದೇ ರೀತಿಯಲ್ಲಿ ಬಂಧು ಮಿತ್ರರ ಸಹಾಯದಿಂದ ಬಹಳ ಶುಭಕರವಾಗಿರ್ತಕ್ಕಂಥ ಕಾರ್ಯಗಳು ನಡೀತದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮಗೆ ಗೌರವ ಇರತಕ್ಕಂಥದ್ದು ಇವತ್ತು. ಕೃಷಿ ಕಾರ್ಮಿಕರಿಗಂತೂ ಶುಭಕರವಾದ ದಿನ. ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ. ಗುರುಸ್ಮರಣೆ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತೇಳಿ ಗುರುಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ನೆಮ್ಮದಿಯ ವಾತಾವರಣ, ಕೃಷಿಕರಿಗೆ ಅಲ್ಪ ಫಲ, ಸರ್ಕಾರಿ ಕ್ಷೇತ್ರದ ಕಾರ್ಮಿಕರಿಗೆ ಎಲ್ಲ ಕಾರ್ಯಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಶುಭಕರವಾದ ದಿನ. ಈ ಹೋಟೆಲ್ಲು, ಚಾಟ್ಸು ಮತ್ತು ಬೇಕರಿಗಳು ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ಇವರು ಕುಲದೇವತೆಯನ್ನು ಧ್ಯಾನ ಮಾಡಬೇಕು. 4 ಅದೃಷ್ಟ ಸಂಖ್ಯೆ ಇರುತ್ತೆ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣದಿಂದ. ಕನ್ಯಾ ರಾಶಿಗೆ ಬಂದಾಗ ಮನಸ್ಸಿಗೆ ಚಿಂತೆ, ವೃಥಾ ತಿರುಗಾಟ, ಅಧಿಕವಾದ ಖರ್ಚುಗಳು, ವ್ಯವಹಾರದಲ್ಲಿ ಅಡಚಣೆ. ಕಟ್ಟಡ ಗುತ್ತಿಗೆದಾರರಿಗೆ ಸಹ ಇದನ್ನು ಶುಭಕರವಾದ ದಿನವೇನಲ್ಲ, ಕೆಟ್ಟ ದಿನವೇ ಆಗಿರ್ತದೆ. ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯೆಯಲ್ಲಿ ಪ್ರಗತಿ ಇರ್ತದೆ. ಆದ್ಮೇಲೆ ಈ ಕಟ್ಟಡ ಸಾಮಗ್ರಿ ಮರ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ಕುಲದೇವತೆಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವ್ಯಾಪಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ, ಸರ್ಕಾರಿ ಕೋರ್ಟು ವ್ಯವಹಾರಗಳಲ್ಲಿ ಸಹ ಅಭಿವೃದ್ಧಿ. ತರಕಾರಿ ಬೆಳೆಗಾರರಿಗೆ ಶುಭಕರವಾದ ದಿನ. ಚೀನಿವಾರ, ಕಮ್ಮಾರ, ಕುಂಬಾರ, ನೇಕಾರ, ಕುಶಲಕರ್ಮಿಗಳಿವರು ಇವರಿಗೆಲ್ಲ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಸಂಕಷ್ಟಹರ ಮಹಾಗಣಪತಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಪುಣ್ಯಕ್ಷೇತ್ರ ದರ್ಶನ, ವ್ಯಾಪಾರದಲ್ಲಿ ಪ್ರಗತಿ ಮತ್ತು ಅಭಿವೃದ್ಧಿ, ಹೈನುಗಾರಿಕೆಯಲ್ಲಿ ಶುಭ. ಈ ಪ್ಲಾಂಟರ್ಸ್ಗೆ ಮಿಶ್ರ ಫಲ. ಈ ಸಗಟು ವ್ಯಾಪಾರಗಳಿಗೆ, ಹೋಲ್ಸೇಲ್ ಡೀಲರ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಶುಭ ಕಾರ್ಯಗಳ ಪ್ರಯತ್ನ, ಹಿರಿಯರಿಂದ ಸಹಾಯ, ಕುಟುಂಬದಲ್ಲಿ ಸೌಖ್ಯ, ಔದ್ಯೋಗಿಕ ಪ್ರಗತಿ. ದ್ರಾಕ್ಷಿ ರೇಷ್ಮೆ ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ, ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದ ದಿನ ಆಗಿರ್ತದೆ ಈ ದಿನ. ರಿಟೇಲ್ ಟ್ರೇಡರ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಗುರುನಾಮ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ಇರ್ತದೆ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ವ್ಯಾಪಾರದಲ್ಲಿ ಶುಭ, ಉದ್ಯೋಗದಲ್ಲಿ ಪ್ರಗತಿ,
ಯತ್ನ ಕಾರ್ಯಗಳ ಅನುಕೂಲ. ಅಡಿಕೆ, ತೆಂಗು, ಕಾಫಿ, ಟೀ ಈ ಬೆಳೆಗಾರರಿಗೆ, ಪ್ಲಾಂಟರ್ಸ್ಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಚಿನ್ನ ಬೆಳ್ಳಿ ಆಭರಣ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಸಹ ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವ್ಯಾಪಾರ ಉದ್ಯೋಗದಲ್ಲಿ ಮಂದ ಪ್ರಗತಿ, ವೃಥಾ ತಿರುಗಾಟ ಹಾಗೂ ಖರ್ಚುಗಳು. ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ, ಹೊರದೇಶಗಳಿರ್ತಕ್ಕಂಥ ನಿಮ್ಮ ಬಂಧು ಮಿತ್ರರಿಗೆ, ಕೆಲಸದಲ್ಲಿರ್ತಕ್ಕಂಥವರು, ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ. ಹೂವು ಹಣ್ಣು ಬೆಳೆಗಾರರಿಗೆ ಮತ್ತು ವ್ಯಾಪಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಈ ದಿನ ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಸಜ್ಜನರ ಸಹವಾಸ, ಕುಟುಂಬದಲ್ಲಿ ನೆಮ್ಮದಿ, ಮನಸ್ಸಿಗೆ ಚಿಂತೆ. ರೇಷ್ಮೆ ಬೆಳೆಗಾರರಿಗೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ನೇಯ್ಗೆಯವರಿಗೆ ಲಾಭ. ಈ ಹೋಟೆಲ್ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗುತ್ತದೆ. ಇದನ್ನು ಗುರುನಾಮಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಈ ದಿನ ನಿಮಗೆಲ್ಲರಿಗೂ ಮಂಗಳಕರನಾಗಿರ್ತಕ್ಕಂಥ ಸಂಕಷ್ಟಹರ ಮಹಾಗಣಪತಿ ನಿಮಗೆ ಶುಭವನ್ನುಂಟು ಮಾಡಲಿ. ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ಮಹಾಗಣಪತಿಯಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ. ಆದ್ಮೇಲೆ ನಮ್ಮ ಕಾರ್ಯಕ್ರಮ ನಿಮಗೆ ಲೈಕ್ ಆದ ಪಕ್ಷದಲ್ಲಿ ಲೈಕ್ ಮಾಡಿ, ಹಾಗೂ ಇತರರಿಗೆ ವಿಷಯಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿದ್ದ ಪಕ್ಷದಲ್ಲಿ ನಿಮ್ಮ ಸ್ನೇಹಿತರನ್ನು ಸಹ ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿಸಿ. ಅದೇ ರೀತಿ ನಿಮ್ಗೆ ಬರ್ತಕ್ಕಂಥ ಯಾವುದೇ ರೀತಿಯ ಅನುಮಾನಗಳು, ಭಾಳಷ್ಟು ಜನ ಬೆಳಗ್ಗೆ ಫೋನ್ ಮಾಡಿದ್ರು, ಒಂದು ದೊಡ್ಡ ದೊಡ್ಡ ಅನುಮಾನ ಆಯ್ತು ಇವತ್ತು, ಭಾಳಷ್ಟು ಜನ ಫೋನ್ ಮಾಡಿದ್ರು. ಅದೇ ರೀತಿಯಲ್ಲಿ ನೀವು ಸಹ ಫೋನ್ ಮಾಡಿ, ನಮ್ಮಲ್ಲಿ ಆಗೋ ವ್ಯತ್ಯಾಸಗಳನ್ನ ತಿಳಿಸಿ. ಏನೋ ಅದಕ್ಕೆ ನಿಮಗೆ ಸ್ವತಂತ್ರ ಇರ್ತಕ್ಕಂಥದ್ದಿದೆ. ಆದಮೇಲೆ ನಿಮಗೆಲ್ಲರಿಗೂ ವಂದನೆಗಳಂಥೇಳಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.